ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಮೀಜಿ ಹೇಳ್ತಾರೆ, ಇಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಕಡು ಬಡವ ಇದ್ದ. ಅವನು ಏನಾದರೂ ಮಾಡಿ ಶ್ರೀಮಂತನಾಗಬೇಕಲ್ಲ ಅಂತ ಏನೇನೋ ಪ್ರಯತ್ನ ಮಾಡಿದ, ಆಗಲಿಲ್ಲ. ಕೊನೆಗೆ ಅವನ ಊರಿಗೆ ಒಬ್ಬ ಸಾಧುಗಳು, ಯೋಗಿಗಳು ಬರ್ತಾರೆ. ಈ ಯೋಗಿಗಳ ಹತ್ರ ಜನ ಭಗವಂತನನ್ನು ಬಿಟ್ಟು ಎಲ್ಲ ಕೇಳ್ತಿರ್ತಾರೆ. ಭಗವಂತ ಒಬ್ಬ ಬೇಡ ಅವರಿಗೆ, ಅದನ್ನು ಬಿಟ್ಟು ಎಲ್ಲ ಬೇಕು ಯೋಗಿಗಳ ಮೂಲಕ ಅವರಿಗೆ. ಅದೇ ಥರ ಬಡವ ಹೋಗಿ, ಸ್ವಾಮಿ ನಾನು ಶ್ರೀಮಂತನಾಗಲಿಕ್ಕೆ ಏನಾದರೂ ಉಪಾಯ ಹೇಳಿಕೊಡಿ, ನಿಮ್ಮ ಹತ್ರ ಮಂತ್ರ ತಂತ್ರ ಎಲ್ಲ ಇರುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಯೋಗಿಗಳು ಹೇಳಿದರು, ಅಲ್ಲಪ್ಪ ಅದರ ಸಮಾಚಾರ ಎಲ್ಲ ಬಹಳ ಕಷ್ಟ, ನೀನು ಈಗಲೇ ಸುಖವಾಗಿದ್ದೀಯಲ್ಲ, ಯಾಕೆ ಬೇಡ. ಆದರೆ ಮನುಷ್ಯನಿಗೆ ಕಷ್ಟ ದುಃಖ ಇರುವಾಗ ಏನು ಹೇಳಿದರೂ ತಲೆಗೆ ಹೋಗಲ್ವಂತೆ. ಒಪ್ಪಲಿಲ್ಲ ಆ ಬಡವ. ಆಗ ಯೋಗಿ ಒಂದು ಮಂತ್ರ ಹೇಳಿದ, ನೋಡಪ್ಪ ಈ ಮಂತ್ರ ಜಪ ಮಾಡೋದ್ರಿಂದ ಒಂದು ಸಿದ್ಧಿ ಆಗುತ್ತೆ ನಿನಗೆ. ಏನು ಸಿದ್ಧಿ? ಭೂತ ಸಿದ್ಧಿ. ಒಂದು ಭೂತ ಬಂದು ನೀನು ಮುಂದೆ ನಿಂತ್ಕೊಳ್ಳುತ್ತೆ. ಆ ಭೂತ ಏನು ಮಾಡುತ್ತಂದರೆ ನೀನು ಹೇಳಿದ್ದನ್ನೆಲ್ಲ ಮಾಡುತ್ತೆ. ಆದರೆ ಜೋಪಾನ, ಈ ಭೂತಗಳ ಸಹವಾಸ ಸುಲಭ ಅಲ್ಲ. ನೋಡು, ಇನ್ನೊಂದು ಸಲ ಯೋಚನೆ ಮಾಡು. ಆದರೆ ಅವನು ಕೇಳಲಿಲ್ಲ, ಹೋದ. ತುಂಬ ಸಂತೋಷದಿಂದ ಸಂಭ್ರಮದಿಂದ. ಇಂಥ ಜಪ ಎಲ್ಲ ಮಾಡ್ತೇವೆ ನಾವು, ಭಗವಂತನ ಜಪ ಮಾಡಲ್ಲ ನಾವು. ಇಂಥ ಜಪ ಹೇಳಿಕೊಟ್ರೆ ಎಲ್ಲ ಮಾಡ್ತೇವೆ ನಾವು. ನಮ್ಗೆ ಇಂಥದ್ದೆಲ್ಲ ಬೇಕು ಬಹಳ. ಆಯಿತು, ಅವನು ಜಪ ಮಾಡಿದ. ಏನು ಭಕ್ತಿಯಿಂದ ಮಾಡಿದ, ಏನು ತೀವ್ರತೆಯಿಂದ, ಇಂಟೆನ್ಸಿಟಿಯಿಂದ ಮಾಡಿದ. ಭೂತ ಪ್ರತ್ಯಕ್ಷ ಆಗಿಯೇ ಬಿಡ್ತು. ಆ ಭೂತ ಹೇಳುತ್ತೆ, ನನಗೆ ಕೆಲಸ ಕೊಡು, ಇಲ್ದಿದ್ರೆ ನಾನು ನಿನ್ನನ್ನು ತಿಂದು ಹಾಕ್ತೀನಿ. ಇವನು ಯೋಚಿಸ್ತಾನೆ, ಏನು ಕೆಲಸಗಳ ಕಡಿಮೆ ಇದೆಯಾ ನನಗೆ, ಒಂದಾದ್ಮೇಲೆ ಒಂದು ಹೇಳ್ತಾ ಹೋದ್ರಾಯಿತು. ಇವನು ಹೇಳಿದ ಒಂದು ಕೆಲಸ, ಭೂತ ಕಣ್ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಕೆಲಸ ಮಾಡಿ ಆಯಿತು. ನಂಗೆ ಕೆಲಸ ಕೊಡು, ನಾನು ನಿನ್ನನ್ನು ತಿಂದು ಹಾಕ್ತೀನಿ. ಇವನು ಹೇಳಿದ, ಈ ಊರ ಹೊರಗಡೆ ಕಾಡಿದೆಯಲ್ಲ, ಆ ಕಾಡನ್ನೆಲ್ಲ ಕಡಿದು ಹಾಕಿ ಅಲ್ಲೊಂದು ಭವ್ಯವಾದ ಅರಮನೆಯನ್ನು ಕಟ್ಟಿ, ಅರಮನೆಯಲ್ಲಿ ಎಲ್ಲ ಅನುಕೂಲ ಸಾಮಗ್ರಿ, ಭೋಗ ಸಾಮಗ್ರಿಗಳನ್ನು ತುಂಬು. ಇವನು ವಾಕ್ಯ ಮುಗಿಸ್ಲಿಕ್ಕಿಲ್ಲ, ಮಾಡಿ ಆಯಿತು ಭೂತ. ಈಗ ಮತ್ತೆ ಹೇಳಿತು, ನನಗೆ ಕೆಲಸ ಕೊಡು, ಇಲ್ದಿದ್ರೆ ನಿನ್ನನ್ನು ತಿಂದು ಹಾಕ್ತೀನಿ. ಆಯ್ತಲ್ಲ, ಒಳ್ಳೆ ಕಷ್ಟಕ್ಕಿಟ್ಟುಕೊಂಡಿತು ಬಡವನಿಗೆ. ಇವನು ಬಹಳ ತಲೆ ಕೆರ್ಕೊಂಡ. ಹೊಸ ಹೊಸ ಕೆಲಸ ಹೇಳಲಿಕ್ಕಿಲ್ಲ, ಆ ಭೂತ ಮಾಡಿನೂ ಆಯಿತು. ಈಗ ನೀನು ಕೆಲಸ ಕೊಡದಿದ್ದರೆ ನಾನು ನಿನ್ನನ್ನು ತಿಂದು ಹಾಕ್ತೇನೆ ಅಂತ ಗದರಿಸ್ತಾ ಇದೆ ಬೇರೆ. ಈಗ ಇವನು ಆ ಯೋಗಿಗಳ ಹತ್ತಿರ ಓಡಿದ. ಯೋಗಿಗಳು ಯಾಕೆ ಆ ಮಾತನ್ನು ಹೇಳಿದರು? ಜೋಪಾನ, ಈ ಭೂತಗಳ ಸಹವಾಸ ಎಲ್ಲ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದು ಯಾಕೆ? ಈಗ ಅವನಿಗೆ ಅರ್ಥ ಆಯಿತು. ಈ ಬಡವ ಹೋಗಿ ಯೋಗಿಗಳ ಕಾಲನ್ನು ಹಿಡಿದುಕೊಂಡು ಹೇಳಿದ, ಭೂತ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ, ಅದು ನನ್ನನ್ನು ತಿಂದು ಹಾಕತ್ತೆ, ಏನಾದರೂ ಕೆಲಸ ಕೊಡಿ ಆ ಭೂತಕ್ಕೆ. ನಾನು ಹೇಳಿದ ಕೆಲಸವನ್ನೆಲ್ಲ ಅದು ಕ್ಷಣಾರ್ಧದಲ್ಲಿ, ನಾನು ಹೇಳಿ ಮುಗಿಸುವಷ್ಟರಲ್ಲಿ ಮಾಡಿ ಮುಗಿಸುತ್ತೆ, ಏನು ಮಾಡಲಿ. ಆಗ ಯೋಗಿಗಳು ಹೇಳಿದರು, ನೋಡು ಅಲ್ಲೊಂದು ನಾಯಿ ಇದೆಯಲ್ಲ, ಆ ನಾಯಿಯ ಬಾಲವನ್ನು ಕತ್ತರಿಸಿ ಆ ಭೂತಕ್ಕೆ ಕೊಡು, ಇದನ್ನು ನೇರ ಮಾಡಲಿಕ್ಕೆ ಹೇಳು ಆ ಭೂತಕ್ಕೆ. ಇವನು ಹಾಗೆಯೇ ಮಾಡಿದ. ನಾಯಿ ಬಾಲವನ್ನು ಭೂತ ಹಿಡಿದುಕೊಳ್ತು. ನೇರ ಆಯಿತು ಅಂತ ಬಿಟ್ಟರೆ ಮತ್ತೆ ವಕ್ರ ಆಯಿತು. ಎಷ್ಟೊತ್ತು ನೇರವಾಗಿ ಹಿಡಿದುಕೊಂಡ್ರು, ಅದರ ಮೇಲೆ ಎಷ್ಟೊತ್ತು ಕುಳಿತುಕೊಂಡ್ರು, ಏನು ಮಾಡಿದ್ರು ಮತ್ತೆ ಅದು ಡೊಂಕಿ. ಆ ಭೂತ ಯೋಚಿಸುತ್ತಂತೆ, ನಾನು ಎಂಥ ಅನುಭವಿ ಭೂತ, ನಾನು ಎಂಥ ವಯೋವೃದ್ಧ ಭೂತ, ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಕಷ್ಟ ಬಂದಿರಲಿಲ್ವಲ್ಲ, ಇದೇನಿದು. ಏನು ಮಾಡಿದರೂ ನಾಯಿ ಬಾಲ ನೆಟ್ಟಗಾಗ್ತಿಲ್ಲ. ಆಗ ಆ ಭೂತ ಬಾಗಿ ಬಂದು ಈ ಬಡವನ ಹತ್ರ, ಅಪ್ಪ
ನೋಡು, ನಿನಗೆ ನಾನು ಏನೇನೋ ಮಾಡಿಕೊಟ್ಟಿದ್ದೇನಲ್ಲ ಅದೆಲ್ಲ ನಿನಗೆ ಬಿಟ್ಟು ಹೋಗ್ತೀನಿ, ಆದರೆ ದಯವಿಟ್ಟು ಈ ನಾಯಿ ಬಾಲ ಸರಿ ಮಾಡುವ ಕೆಲಸ ಮಾತ್ರ ನನಗೆ ಹೇಳಬೇಡ ಅಂತ ಹೇಳಿ ನನ್ನನ್ನು ಬಿಡುಗಡೆಗೊಳಿಸು ಅಂತ ಹೇಳಿತು. ಬಡವನಿಗೂ ಅದೇ ಬೇಕಿತ್ತು, ಅವನು ಬಿಟ್ಟು ಬಿಟ್ಟ. ಸ್ವಾಮೀಜಿ ಈ ಕಥೆಯನ್ನು ಹೇಳಿ ಏನು ಹೇಳ್ತಾರೆ ಅಂದರೆ, ನಮ್ಮ ಮನಸ್ಸೇ ಆ ಭೂತ, ನಮ್ಮ ಮನಸ್ಸೇ ಆ ಭೂತ. 5 ನಿಮಿಷ ಧ್ಯಾನಕ್ಕೆ ಕೂತ್ಕೊಳ್ಳಿ, ಏನೇನು ಮಾಡಬೇಕಂತ ನೆನಪಾಗುತ್ತೆ ನೋಡಿ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಬೇರೆ ಹೊತ್ತಲ್ಲಿ ನೆನಪಾಗಲ್ಲ, ಧ್ಯಾನಕ್ಕೆ ಕುಳಿತಾಗಲೇ ನೆನಪಾಗೋದು. ಬೇರೆ ಹೊತ್ತಲ್ಲಿ ನಿದ್ದೆ ಬರಲ್ಲ, ಧ್ಯಾನಕ್ಕೆ ಕೂತಾಗಲೇ ಈ ಭೂತ ನನಗೆ ನಿದ್ದೆ ಬರುತ್ತೆ ಅಂತ ಹೇಳುತ್ತೆ. 5 ನಿಮಿಷ ಕುಳಿತುಕೊಳ್ಳಿ, ಯಾವಾಗಪ್ಪ ಹೇಳೋಣ ಅನಿಸುತ್ತೆ. ಇದೆಲ್ಲ ಈ ಭೂತದ ಕಿತಾಪತಿ, ಈ ಭೂತದ ತಂಟೆ ತಕರಾರುಗಳು. ಯಾವುದು ಭೂತ? ನಮ್ಮ ಮನಸ್ಸೇ ಭೂತ. ಈ ಭೂತವನ್ನು ಬಗ್ಗಿಸಬೇಕಾದ್ರೆ ಅದರ ಕೈಗೆ ನಾಯಿ ಬಾಲವನ್ನು ಕೊಡುವುದೊಂದೇ ಉಪಾಯ. ಯಾವುದು ನಾಯಿ ಬಾಲ? ಜಗತ್ತಿನ ಸೇವೆ, ಜಗತ್ತಿನ ಸೇವೆ. ಜಗತ್ತಿನ ಸೇವೆ ಮಾಡಿ 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 ನಾಯಿ ಬಾಲ ಸ್ಟ್ರೇಟ್ ಆಯಿತು ಅಂತ ನಾವು ಅಂದ್ಕೊಳ್ತೇವೆ. ಅಷ್ಟರಲ್ಲಿ ನಾವು ಮೊಬೈಲ್ ಎಲ್ಲರೂ ಆಫ್ ಮಾಡಿದ್ದೇವೆ ಅಂದ್ಕೊಳ್ತೇವೆ, ಅಷ್ಟರಲ್ಲಿ ಶಬ್ದ ಬಂತು. ನಾಯಿ ಬಾಲ ಎಷ್ಟು ಡೊಂಕಿರುತ್ತೆ, ಎಷ್ಟು ಸ್ಟ್ರೇಟ್ ಮಾಡಿದಷ್ಟು ವಕ್ರ ಆಗ್ತಾನೇ ಇರುತ್ತೆ. ಹೀಗೆ ಮಾಡ್ತಾ 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 ಭೂತ ಬುದ್ಧಿ ಕಲಿಯುತ್ತೆ. ಆಗ ಇವನು ಉದ್ಧಾರ ಆಗ್ತಾನೆ. ನಮಸ್ಕಾರ.